ಆಂಧ್ರ ಪ್ರದೇಶದ ಕರ್ನೂಲಿನಲ್ಲಿ ಅಟ್ಟಹಾಸ ಮೆರೆದ ಜವರಾಯ್. ನೋಡ್ತಿದ್ದಂತೆ ದಗದಗ ಹೊತ್ತಿ ಉರಿಸಿದೆ ಓಲ್ವಾ ಬಸ್. ಆಂಧ್ರ ಪ್ರದೇಶದಲ್ಲಿ ಅಟ್ಟಹಾಸ ಮೆರೆದ ಜವರಾಯ್. ನೋಡ್ತಿದ್ದಂತೆ ದಗದಗ ಹೊತ್ತಿ ಉರಿದ ಓಲ್ವಾ ಬಸ್. ಖಾಸಗಿ ಬಸ್ ಎಡವಟ್ಟಿಗೆ ಪ್ರಯಾಣಿಕರ ಸಜೀವ ದಹನವಾಗಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ ಖಾಸಗಿ ಬಸ್ನಲ್ಲಿ ದುರಂತ ಸಂಭವಿಸಿದೆ. ಬೈಕ್ಗೆ ಖಾಸಗಿ ಬಸ್ ಡಿಕ್ಕಿಯ ಹೊಡೆದ ಹಿನ್ನೆಲೆ ಸಂಪೂರ್ಣ ಬಸ್ ಸುಟ್ಟು ಭಸ್ಮವಾಗಿದೆ. ಖಾಸಗಿ ಬಸ್ ಬೆಂಕಿಗಾಹುತಿ 20 ಮಂದಿಯ ದುರ್ಮರಣವಾಗಿದೆ. ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಚಿನ್ನಟೇಕೂರು ಗ್ರಾಮದ ಬಳಿ ಬೆಳ್ಳಂಬೆಳಗ್ಗೆ ಈ ಘಟನೆ ನಡೆದಿರುವಂತದ್ದು. ಆಂಧ್ರ ಪ್ರದೇಶದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ದಗದಗ ಹೊತ್ತಿ ಉರಿದ ಖಾಸಗಿ ಬಸ್ ಉರಿದಿದೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಿದ್ದೀರಿ. ಒಟ್ಟು ಖಾಸಗಿ ಬಸ್ ಎಡವಟ್ಟಿಗೆ ಪ್ರಯಾಣಿಕರು ಸುಮಾರು 20 ಮಂದಿ ಪ್ರಯಾಣಿಕರ ಸಜೀವ ದಹನವಾಗಿದೆ. ಕೆಲವೊಂದಷ್ಟು ಜನ ದೀಪಾವಳಿಗಾಗಿ ಊರಿಗೆ ಹೋಗಿದ್ರು. ಕೆಲವೊಂದಷ್ಟು ಜನ ಮರಳಿ ಬೆಂಗಳೂರಿಗೆ ಬರ್ತಿದ್ದು ರಜೆಯನ್ನ ಮುಗಿಸಿ ಬೆಳ್ಳಂಬೆಳಗ್ಗೆ ನಿದ್ದೆಯನ್ನ ಮಾಡ್ತಿದ್ದಂತಹ ಜನರಿಗೆ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಬಸ್ ಏಕಾಏಕಿ ಬೆಂಕಿ ಆಹುತಿಯಾಗಿದೆ. ಬೈಕ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಹಿನ್ನೆಲೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂತದ್ದು ಆ ಖಾಸಗಿ ಬಸ್. ಇನ್ನ ಓಲ್ವಾ ಬಸ್ ಹಾಕಿರುವುದರಿಂದ ಕಿಟಕಿಗಳನ್ನ ಕೂಡ ತೆಗೆಯಲು ಅಲ್ಲಿ ಆಗಿಲ್ಲ. ಅದರಿಂದ ಏನಾದ್ರೂ 20 ಜನರ ಸಜೀವ ದಹನ ಆಯ್ತಾ ಎಂಬ ಪ್ರಶ್ನೆಗಳು ಕೂಡ ಈಗ ಕಾಡ್ತಿರುವಂತದ್ದು. ಇನ್ನ ಕರ್ನೂಲು ಬಳಿ ಚಿಟ್ಟೆಕೂರು ಗ್ರಾಮದ ಬಳಿ ಈ ಘಟನೆ ನಡೆದಿರುವಂತದ್ದು. ಇನ್ನು ನಿನ್ನೆ ಮಧ್ಯಾಹ್ನ 3ರ ಸುಮಾರಿಗೆ ಬೆಂಗಳೂರಿಗೆ ಆ ಬಸ್ ಹೊರಟಿತ್ತು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಕಾವೇರಿ ಟ್ರಾವೆಲ್ಸ್ನ ಬಸ್ ಕರ್ನೂಲು ಬಳಿಯ ಚಿನ್ನಟೇಕೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಇದ್ದಲೇ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿದ್ದಾರೆ ಪ್ರಯಾಣಿಕರು. ದುರಂತದಲ್ಲಿ ಒಟ್ಟು 20 ಮಂದಿ ಮೃತಪಟ್ಟಿರುವುದು ಈವರೆಗೆ ಖಚಿತವಾಗಿದೆ. ಬಸ್ನಿಂದ ಈವರೆಗೆ 11 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಬಸ್ನಲ್ಲಿದ್ದ ಹಲವರ ಪತ್ತೆಗಾಗಿ ಶೋಧವನ್ನ ಕೂಡ ಈಗಾಗಲೇ ಮಾಡಲಾಗ್ತಿದೆ. ಮೃತರ ಗುರುತು ಪತ್ತೆಗಾಗಿ DNA ಪರೀಕ್ಷೆಗೆ ನಿರ್ಧರಿಸಲಾಗಿದೆ. ಬಸ್ನಲ್ಲಿ 2 ಚಾಲಕರು 41 ಪ್ರಯಾಣಿಕರಿದ್ದ ಮಾಹಿತಿಗಳು ಬಂದಿವೆ. 2 ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿರುವ ಮಾಹಿತಿ ಕೂಡ ಇದೆ. ಬಸ್ ಚಾಲಕನ ನಿರ್ಲಕ್ಷ್ಯದಿಂದಲೇ ಬಸ್ ಬೆಂಕಿ ಹತ್ತಿರುವ ಶಂಕೆಗಳು ಕೂಡ ಈಗ ಗೊತ್ತಾಗ್ತಾ ಇದೆ. 20 ಜನರ ಜೀವ ಬಲಿ ಪಡೆದ ಎಸ್ಕೇಪ್ ಆಗಿದ್ದಾನೆ ಆ ಬಸ್ನ ಚಾಲಕ. ಏನು ಬಸ್ಗೆ ಬೈಕ್ ಡಿಕ್ಕಿಯಾದ ಕಾರಣದಿಂದ ಆ ಬಸ್ ಡ್ರೈವರ್ ಏನಿದ್ದ ಆತ ಬಸ್ ಅನ್ನ ಸ್ಟಾಪ್ ಮಾಡಿಲ್ಲ. ಏಕಾಏಕಿ ಬಸ್ನನ್ನ ಓಡಿಸ್ತಾ ಇದ್ದ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಅವನ ಒಂದು ಬೇಜವಾಬ್ದಾರಿತನದಿಂದಲೇ 20 ಜನರ ಜೀವ ಬಲಿ ಪಡೆದಿದ್ದಾನೆ ಎಂಬ ಮಾಹಿತಿಗಳು ಕೂಡ ಈಗ ಬರ್ತಾ ಇರುವಂತದ್ದು. 2 ಚಾಲಕರು ಕೂಡ ಅಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೆ ಆತ ಬಸ್ ಡ್ರೈವರ್ ಏನಿದ್ದ ಆ ಬಸ್ ಡ್ರೈವರ್ ಪರಾರಿಯಾಗಿದ್ದಾನೆ ಎಂಬ ಮಾಹಿತಿಗಳು ಕೂಡ ಈಗ ಇರುವಂತದ್ದು. ಏನು ಬೆಂಗಳೂರಿನಿಂದ ಇನ್ನೇನು ನಿನ್ನೆ ಮಧ್ಯಾಹ್ನ 3ರ ಸುಮಾರಿಗೆ ಬೆಂಗಳೂರಿಗೆ ಹೊರಟಿತ್ತು ಆ ಬಸ್. ಇಂದು ಮುಂಜಾನೆ ಬೆಳಗ್ಗೆ 3ರ ಸುಮಾರಿಗೆ ಏಕಾಏಕಿ ಬಸ್ ಹೊತ್ತಿ ಉರಿದಿರುವಂತದ್ದು. ಒಟ್ಟು 20 ಜನರು ಮೃತಪಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿದೆ. ಒಟ್ಟು 11 ಜನರ ಮೃತದೇಹವನ್ನು ಅಲ್ಲಿಂದ ಹೊರತೆಗೆಯಲಾಗಿದೆ. ಯಾಕೆ ಕಾರಣಕ್ಕೋಸ್ಕರ ಬಸ್ ಹೊತ್ತಿ ಉರಿಯಿತು ಎಂಬೆಲ್ಲ ಮಾಹಿತಿಗಳನ್ನ ಕೂಡ ಈಗಾಗಲೇ ಕಲೆ ಹಾಕಲಾಗ್ತಿದೆ. ಕರ್ನೂಲ್ ಬಸ್ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. 20 ಜನರ ಸಜೀವ ದಹನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದು, ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಕೂಡ ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಟ್ವೀಟ್ ಮೂಲಕ ಪರಿಹಾರ ಘೋಷಿಸಿದ ಪ್ರಧಾನಿ ನರೇಂದ್ರ ಮೋದಿ
ಏನು ಬೆಳ್ಳಂ ಬೆಳಗ್ಗೆ ಆದಂತಹ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಬಸ್ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿರುವಂತದ್ದು. 20 ಜನರ ಸಜೀವ ದಹನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಹಾಗೂ ಗಾಯಾಳುಗಳು ಏನಿದ್ದಾರೆ ಅವರಿಗೆ 50,000 ರೂಪಾಯಿಗಳನ್ನ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಚಾಲಕರು ಸೇರಿ ಆ ಬಸ್ನಲ್ಲಿ 41 ಜನರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ರು. ಅಲ್ಲಿ 20 ಜನರು ಮೃತಪಟ್ಟಿದ್ದು, ಇನ್ನು 21 ಜನರು ಆಸ್ಪತ್ರೆಗೆ ಅವರನ್ನ ಸೇರಿಸಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಿದೆ. ಈಗಾಗಲೇ 11 ಮೃತದೇಹಗಳನ್ನ ಅಲ್ಲಿಂದ ಹೊರತೆಗೆಯಲಾಗಿದ್ದು 20 ಜನರು ಮೃತಪಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿದೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಕರ್ನೂಲ್ ಬಸ್ ದುರಂತ ಬೆನ್ನಲ್ಲೇ ಟ್ರಾವೆಲ್ಸ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಇಂದು ಆದಂತಹ ಕರ್ನೂಲ್ ಬಸ್ ದುರಂತಕ್ಕೆ ಸಂಬಂಧಿಸಿದಂತೆ ಟ್ರಾವೆಲ್ಸ್ ವಿರುದ್ಧ ಕೂಡ ಆಕ್ರೋಶ ಭುಗಿಲೆದ್ದಿದೆ. ಅಗ್ನಿ ಅವಘಡದಲ್ಲಿ ಅನೇಕ ಪ್ರಯಾಣಿಕರ ಸಜೀವ ದಹನದ ಹಿನ್ನೆಲೆಯಲ್ಲಿ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ ಖಾಸಗಿ ಬಸ್ ವಿರುದ್ಧ ಜನಾಕ್ರೋಶಗಳು ಆಗ್ತಿದೆ. ಬೆಂಗಳೂರಿನ ಮಾರತಹಳ್ಳಿ ಬಳಿ ಇರುವ ಕಚೇರಿ ಹೊಂದಿದೆ ಆ ಟ್ರಾವೆಲ್ಸ್, ಕಾವೇರಿ ಟ್ರಾವೆಲ್ಸ್ ಏಜೆನ್ಸಿ. ಕಾವೇರಿ ಟ್ರಾವೆಲ್ಗೆ ಸೇರಿದ ಬಸ್ನಿಂದಾಗಿ ಹಲವು ಪ್ರಯಾಣಿಕರು ಬಲಿಯಾಗಿದ್ದಾರೆ. ಬಸ್ ದುರಂತ ಬೆನ್ನಲ್ಲೇ ಕಾವೇರಿ ಟ್ರಾವೆಲ್ಗೆ ಬೀಗ ಹಾಕಿದ್ದಾರೆ ಜನರು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ಕಾವೇರಿ ಟ್ರಾವೆಲ್ಸ್ನ ಬಸ್ ಏನಿತ್ತು, ಆ ಬಸ್ ಕರ್ನೂಲ್ ಬಳಿ ದುರಂತದ ಬೆನ್ನಲ್ಲೇ ಟ್ರಾವೆಲ್ಸ್ ವಿರುದ್ಧ ಆಕ್ರೋಶ ಕೂಡ ಈಗ ಭುಗಿಲೆದ್ದಿರುವಂತದ್ದು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ಮಾರ್ತಳ್ಳಿಯಲ್ಲಿ ಕಾವೇರಿ ಟ್ರಾವೆಲ್ಸ್ ಅನ್ನೋ ಏಜೆನ್ಸಿ ಇರುವಂತದ್ದು, ಬಸ್ ಟ್ರಾವೆಲಿನ ಏಜೆನ್ಸಿ ಅಲ್ಲಿ ಇರುವಂತದ್ದು. ಆ ಬಸ್ ಟ್ರಾವೆಲಿನ ಟ್ರಾವೆಲ್ಸ್ ವಿರುದ್ಧ ಕೂಡ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ ಖಾಸಗಿ ಬಸ್ ವಿರುದ್ಧ ಆಕ್ರೋಶಗಳು ಕೂಡ ಈಗ ವ್ಯಕ್ತವಾಗ್ತಿದೆ. ಅಲ್ಲಿರುವ ಒಂದು ಅಂಗಡಿಗೂ ಕೂಡ ಈಗಾಗಲೇ ಬೀಗವನ್ನ ಹಾಕಲಾಗಿದೆ. ಬಸ್ನಿಂದಾಗಿ ಹಲವು ಪ್ರಯಾಣಿಕರ ಬಲಿಯನ್ನ ಪಡೆದುಕೊಂಡಿರುವಂತದ್ದು. ಬಸ್ ದುರಂತದ ಬೆನ್ನಲ್ಲೇ ಕಾವೇರಿ ಟ್ರಾವೆಲ್ಸ್ಗೆ ಬೀಗವನ್ನ ಹಾಕಿದ್ದಾರೆ ಜನರು. No one is there, so I was trying to inform, like I am safe. So all the details I wanted to inform here. No one is there in the recovery service. Just I came to here to inform. Just I came to inform to the recovery bus. No one is there, so I was trying to inform, like I am safe. So all the details I wanted to come here. No one is there in the recovery service.